ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ. ಫಸ್ಟ್ ಆಫ್ ಆಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಆಫ್ ಯು. ನಾನು ಯಾವತ್ತೀ ವ್ಲಾಗ್ ಹಾಕ್ತೀನಿ ಗೊತ್ತಿಲ್ಲ, ಬಟ್ ಇಂಡಿಪೆಂಡೆನ್ಸ್ ಡೇ ದಿನ ನಾವು ಹೊರಟಿರೋದು. ಸೊ ಇವತ್ತು ನಾವು ಕೇರಳ ಹೋಗ್ತಾ ಇದ್ದೀವಿ. ಆಫ್ಟರ್ ಬೇಬಿ ನಮ್ಮದಿದು ಪ್ರಾಪರ್ ಫಸ್ಟ್ ಟ್ರಿಪ್ ಅಂತ ಅವನನ್ನು ಕರ್ಕೊಂಡು ಹೋಗ್ತಾ ಇರೋದು. ಎಲ್ಲ ರೋಡ್ ಟ್ರಿಪ್ ಅದನ್ನು ಕಾರಲ್ಲಿ. ಸೊ ಎಲ್ಲಿ ಉಳಿತೀವಿ, ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ನಾವು ಇಂಡಿಪೆಂಡೆನ್ಸ್ ಡೇ ದಿನ ಅರ್ಲಿ ಮಾರ್ನಿಂಗೇ ಹೊರಟಿದ್ವಿ. ನೋಡಿ, ಪುಟ್ಟ ಆಗಲೇ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನ್ನ ಎಷ್ಟೇ ಮಲಗಿಸ್ಕೊಂಡೆ ಕರ್ಕೊಂಡು ಹೋಗ್ಬೇಕು ಅಂದರೆ ಎದ್ದು ಬಿಟ್ಟಿದ್ದ. ತೋರ್ಸು, ಫ್ಲಾಗ್ ತೋರ್ಸು, ಕಿಶಿ ಕೊಡು, ಸಲ್ಯೂಟ್ ಮಾಡು, ಸಲ್ಯೂಟ್ ಹೇಳು. ಸ್ವಾತಂತ್ರ್ಯ ದಿನ ಚರಣೆಯ ಶುಭ, ಜೋರಾಗಿ ಹೇಳು, ಶುಭ ಶಯ, ಇಲ್ಲಿ ನೋಡು, ಶುಭ ಶಯಗಳು. ಐ ಲವ್ ಇಂಡಿಯಾ. ಜೋರಾಗಿ ಹೇಳು, ಐ ಲವ್ ಇಂಡಿಯಾ. ಪುಟ್ಟ ಹಠ ಮಾಡಿ ಅವರಪ್ಪನ ಹತ್ರ ಹೋಗಿ ಕುತ್ಕೊಂಡಿದ್ದಾನೆ. ಫಸ್ಟಿಗೆ ಅಪ್ಪ ಬೇಡ ಅಂದ ತಕ್ಷಣ ಬಂದೋಗಿತ್ತು. ಪುಟ್ಟು ಹಾಯ್ ಮಾಡು. ಹಾಯ್. ಚೆನ್ನಾಗಿದೆಯಾ ಎಕ್ಸ್ಪೀರಿಯನ್ಸು? ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಚೆನ್ನಾಗಿದೆಯಾ? ಇವಾಗ ಚಾಮರಾಜನಗರಕ್ಕೆ ಎಂಟ್ರಿ ಆಗ್ತಾ ಇದೀವಿ. ಇನ್ನು ಆಲ್ಮೋಸ್ಟ್ 1 ಅವರ್ ಇದೆ ಬಂಡೀಪುರ ಅರಣ್ಯ ನಾವು ಎಂಟರ್ ಆಗ್ಲಿಕ್ಕೆ. ಇಲ್ಲೇ ಒಂದ್ ಕಡೆ ಬಂದು ಈಗ ನಮ್ಮ ಪುಟಾಣಿ ಸ್ಟವಲ್ಲಿ ಮ್ಯಾಗಿ ಮಾಡ್ಕೊಳ್ತಾ ಇದ್ದೀವಿ. ನಿಂಗೆ ಮ್ಯಾಗಿ ಬೇಕಾ? ನಿಂಗೆ ಮ್ಯಾಗಿ ಬೇಕಮ್ಮ? ಎಷ್ಟು ಬೇಕು ನೋಡು. ನೀರು ಬಿಸಿಯಾಗಿದೆ ನೋಡಿ. ಓ, ಬಿಸಿಯಾಗಿದೆ. ಇನ್ನೂ ಒಂಚೂರು ಆಗ್ಬೇಕು, ಕುದಿಲಿ. ಇನ್ನೊಂದು ಸ್ವಲ್ಪ ನೀರು ಬೇಕಾ? ಸಾಕ? ಕುದಿಲಿ, ಸಾಕಲ್ವಾ? ಇಷ್ಟು ಎರಡಕ್ಕೆ ಸಾಕು, ಅದಕ್ಕೆ ತುಂಬ ಹಾಕಂಗಿಲ್ಲ. ಕೊಡು. ಈ ಟ್ರಿಪ್ಪಲ್ಲಿ ಇನ್ಮೇಲಿಂದ ನಾವು ಸ್ವಲ್ಪ ಕ್ಯಾಂಪಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಚಾಪೆ ಮತ್ತು ಈ ಪುಟಾಣಿ ಸ್ಟವ್ ನಾನು ರಾಜಸ್ಥಾನ್ ಟ್ರಿಪ್ಪಲ್ಲೂ ಕೂಡ ತೋರಿಸಿದ್ದೆ. ಇದನ್ನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಇದು ನಾನು ಹುಟ್ಟಿದಾಗಿಂದ ನಮ್ಮಮ್ಮ ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಇದ್ರದ್ದು ಲಿಂಕ್ ನಾನು ಕೊಡ್ತೀನಿ, ಎಲ್ಲೆಲ್ಲ ಕಾಯಿಲ್ ಸಿಗುತ್ತೆ ಅನ್ನೋದೆಲ್ಲ. ಬಿಸಿ ಬಿಸಿ ಮ್ಯಾಗಿ ರೆಡಿಯಾಗಿತ್ತು. ಯಾರದೋ ಒಂದು ಗದ್ದೆನಲ್ಲಿ ಫುಲ್ ಕುತ್ಕೊಂಡು ಆರಾಮಾಗಿ ತಿಂಡಿ ತಿಂದ್ಕೊಂಡು ಇದು ಮಾಡಿದ್ವಿ. ಇದು ಜಸ್ಟ್ ಟಿಫಿನ್ನು. ನಾನು ಆ್ಯಕ್ಚುಲಿ ಅವಲಕ್ಕಿ ಮಾಡ್ಕೊಂಡು ಹೋಗಿದ್ದೆ, ಗೊಜ್ಜ ಅವಲಕ್ಕಿ. ತುಂಬ ಚೆನ್ನಾಗಾಗಿತ್ತು. ಬಂಡೀಪುರ ಚೆಕ್ ಪೋಸ್ಟಿಗೆ ಎಂಟರ್ ಆಗಿದ್ದೀವಿ. ಫುಲ್ಲು ರಶ್ ಇದೆ, ಹೆವಿ ರಶ್ ಇದೆ. ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಿದೆ, ನೋಡ್ತಾ ಇರ್ಬೋದು. ತುಂಬ ರಶ್ ಇದೆ. ಏನು ಚೆಕ್ ಮಾಡ್ತಾರೆ ಗೊತ್ತಿಲ್ಲ. ಆನೆ ಕಾಣುತ್ತಾ? ಆನೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಮಳೆ ಅಂತೂ ಬರ್ತಾ ಇದೆ. ಚೆನ್ನಾಗಿದೆ, ವೆದರ್ ಮಾತ್ರ ಸೂಪರ್ ಆಗಿದೆ.
ಇವಾಗ ಕೇರಳ ಎಂಟರ್ ಆಗಬೇಕು. ಕರ್ನಾಟಕ ಮುಗೀತು. ಇವಾಗ ಪ್ರಾಪರ್ ವೈನಾಡಿಗೆ ಬಂದ್ವಿ ಅಂತ ಅನ್ನಿಸ್ತು. ಇಷ್ಟೋ ತನಕ ಹೆವಿ ಟ್ರಾಫಿಕ್, ಒಳ್ಳೆ ಬೆಂಗಳೂರಲ್ಲೇ ಇದ್ದಂಗೆ ಅನ್ನಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಮಾತ್ರ. ಅದು ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನು 2-3 ಮಿನಿಟ್ಸಲ್ಲಿ ನಾವು ರೆಸಾರ್ಟ್ ರೀಚ್ ಆಗ್ತಾ ಇದ್ದೀವಿ. ನಾವು ರೆಸಾರ್ಟ್ ರೋಡ್ ಎಂಟರ್ ಆಗ್ತಾ ಇದ್ದಂಗೆ ನಮಗೆ ವಾವ್ ಅಂತ ಅನ್ನಿಸ್ತು. ಆ ಬಾಣಾಸುರ ಡ್ಯಾಮ್ ಮೇಲೇ ಆ್ಯಕ್ಚುಲಿ ಅಂದರೆ ವ್ಯೂ ಆ ಥರ ಇದೆ. ಅಲ್ಲೇ ರೆಸಾರ್ಟ್ ಇದ್ದಿದ್ದು. ಸ್ಪೀಡ್ ಬೋಟ್ ಕೂಡ ಅಲ್ಲಿ ಮಾಡ್ತಾಯಿದ್ರು. ಅದರಲ್ಲೂ ಮಳೆ ಬರ್ತಾ ಇರೋದಕ್ಕಂತೂ ಆ ಗ್ರೀನರಿ ಎಲ್ಲ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ತುಂಬಾ ಚೆನ್ನಾಗಿದೆ ಈ ರೆಸಾರ್ಟ್ ಮಾತ್ರ. ನಾನು ಡೀಟೇಲ್ ಎಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಕೊಟ್ಟಿರ್ತೇನೆ. ಬಟ್ ಒಂದೇನಪ್ಪ ಅಂತ ಅಂದರೆ ಮಾನ್ಸೂನ್ನಲ್ಲಿ ನೀವು ಅಂದರೆ ಮಳೆಗಾಲದಲ್ಲಿ ಹೋದರೆ, ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರಂತೂ ಫುಲ್ಲು ಪಾಚಿ ಕಟ್ಬಿಟ್ಟಿರತ್ತೆ. ಯಾಕೆಂದರೆ ಫುಲ್ಲು ಗ್ರೀನರಿ ಆ ಥರ ಅಂದರೆ ಕಾಡಲ್ಲಿ ಇರೋ ಥರನೇ ಮಾಡಿರೋದ್ರಿಂದ ಫುಲ್ಲು ಜಾರುತ್ತೆ. ಅದೊಂದು ತುಂಬಾ ಹುಷಾರಾಗಿ ಹೋಗಬೇಕು. ತುಂಬ ಪಾಚಿ ಕಟ್ಟಿತ್ತು ಮಾತ್ರ. ಸೊ ಇವಾಗ ಎಂಟರ್ ಆದ್ವಿ. ಪುಟ್ಟು ಇವಾಗ ಇಳಿದು ಫುಲ್ಲು ರೆಡಿ ಆಗಿದ್ದಾನೆ. ತಿರ್ಗು ಈ ಕಡೆ, ತಿರ್ಗಿ ಈ ಕಡೆ ತಿರ್ಗೋ. ಹಾಂ, ಅವ್ನು ಫುಲ್ ಬ್ಯಾಗ್ ಹಾಕ್ಕೊಂಡೆಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ ಹೋಗ್ಲಿಕ್ಕೆ. ಸೊ ಇದೇನೆ ರೆಸಾರ್ಟು. ಹಿಂದ್ಗಡೆನೇ ಡ್ಯಾಮ್ ಇದೆ. ಸಖತ್ತಾಗಿದೆ ಮಾತ್ರ ವ್ಯೂ. ನೋಡೋಣ ನಮಗೆ ಯಾವುದು ರೂಮ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು. ಪುಟ್ಟು ಹಾಯ್. ಪುಟ್ಟು ಹೊಯ್, ಇಲ್ಲಿ ನೋಡು. ಹೊಯ್, ಈ ಕಡೆ ತಿರ್ಗು. ಬಂದ ತಕ್ಷಣ ಪುಟ್ಟಂಗೆ ಫಿಶ್ ಕಾಣಿಸಿದೆ. ನೋಡ್ತಾ ಕೂತಿಯಾನೆ. ಏನದು ಪುಟ್ಟು? ಹಾಂ, ಈ ಕಡೆ ತಿರ್ಕೊಂಡು ಹೇಳಿ. ಏನದು? ಹಾಂ, ಪಿಚ್ಚುನಾ? ಒಂದು ದೊಡ್ಡ ಗುಡ್ಡ ಹತ್ತಿ ಈಗ ಇಳಿತಾ ಇದ್ದೀವಿ. ಅಲ್ಲಿ ಕೆಳಗಿಂದ ಬಂದಿದ್ದು ಮತ್ತೀಗ ಇಳಿತಾ ಇದ್ದೀವಿ. ಇದು ನಮ್ಮದು ಕಾಟೇಜು. ಅಯ್ಯಬ್ಬ, ಮಳೆ ಬೇರೆ ಬರ್ತಿದೆ. ಪಾಪನ್ನ ಹಿಡ್ಕೊಂಡು ಚೆನ್ನಾಗಿದೆ. ಒಳಗಡೆ ತೋರಿಸ್ತೀನಿ. ಮಳೆಗಾಲದಲ್ಲಿ ಬಂದರೆ ತುಂಬ ನೋಡ್ಕೊಂಬರ್ಬೇಕು. ಫುಲ್ಲು ಜಾರುತ್ತೆ. ಹಿಡ್ಕೊಂಡು ನೋಡಿ, ಇಲ್ಲಿ ಟೇಬಲ್ ಇಟ್ಟಿದ್ದಾರೆ. ಸೊ ಇಲ್ಲಿ ಬರ್ತಾ ಇದ್ದಂಗೆ ಬಾತ್ರೂಮಲ್ಲೂ ಕೂಡ ದೊಡ್ಡ ಮಿರರ್ ಇಟ್ಟಿದ್ದಾರೆ. ಚೆನ್ನಾಗಿದೆ. ಬಾತ್ರೂಮು ದೊಡ್ಡದಾಗಿದೆ. ಈಗ ಇದು ನಮ್ಮ ರೂಮ್ ಟೂರ್ ನೋಡಿ. ಮೇನ್ ಅಂದರೆ ವ್ಯೂ. ಈ ಥರದೊಂದು ಬ್ಯಾಲ್ಕನಿ ಇದ್ಬಿಟ್ರೆ ಆಹಾ, ಚೆನ್ನಾಗಿದೆ ವ್ಯೂ. ಪುಟ್ಟ ಆಗಲೇ ಆಟ ಆಡ್ತಾ ಇದ್ದಾನೆ ಫುಲ್ಲು. ನಾವು ಅವತ್ತಿನ ದಿನ ಎಲ್ಲೂ ಕೂಡ ಹೋಗಲಿಲ್ಲ. ಈ ಒಂದು ನಾವು ಬೇಗ ರೀಚ್ ಆದರೂ ಕೂಡ ನಾವೆಲ್ಲೂ ಹೋಗಲಿಲ್ಲ. ಯಾಕೆಂತ ಹೇಳಿದರೆ ನಾವು ಪ್ರತಿ ಟ್ರಿಪ್ಪಲ್ಲೂ ಕೂಡ ಫಸ್ಟ್ ಡೇ ಆಲ್ಮೋಸ್ಟ್ ಸ್ವಲ್ಪ ರಿಲ್ಯಾಕ್ಸಿಂಗಿಗೆ ಅಂತಲೇ ಇಟ್ಕೊಳ್ತೀವಿ. ಯಾಕೆಂದರೆ ಹೋಗಿ ಫುಲ್ಲು ಹರಿಬರಿನಲ್ಲಿ ನಾವೀಗ ರೆಸಾರ್ಟಿಗೂ ಕೂಡ ಅಷ್ಟು ದುಡ್ಡು ಕೊಟ್ಟಿರ್ತೀವಿ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋದಿರುತ್ತೆ.
ಸೊ ಅದಕ್ಕೋಸ್ಕರ ರೆಸಾರ್ಟ್ನ ನೋಡೋಣ, ಹೆಂಗೂ ನೆಕ್ಸ್ಟ್ ಡೇ ಇರುತ್ತೆ. ಮತ್ತು ಅದು ಅಲ್ಲದೆ ಮಳೆ ಬರ್ತಾ ಇತ್ತು ಕೂಡ. ಮಳೆ ಬರ್ತಾ ಇರುವಾಗ ಇನ್ನೂ ಆ ರೆಸಾರ್ಟಲ್ಲಿರೋದಕ್ಕೆ ಸಖತ್ತು ಚೆನ್ನಾಗಿತ್ತು. ಸೊ ಹೋದ ತಕ್ಷಣ ಒಂದಿಷ್ಟು ಸ್ಟಾರ್ಟರ್ಸ್ ಎಲ್ಲ ಆರ್ಡ್ರ್ ಮಾಡಿಕೊಂಡು ಚೆನ್ನಾಗಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇವಾಗ ಅಲ್ಲೇ ಬಫೆಟ್ ಡಿನ್ನರ್ ಇತ್ತು, ತುಂಬ ಚೆನ್ನಾಗಿತ್ತು. ವೆಜ್ ಬೇಕಾದವರಿಗೆ ವೆಜ್ಜು, ನಾನ್ ವೆಜ್ ಅವರಿಗೆ ನಾನ್ ವೆಜ್ ಎರಡೂ ಮೀಲ್ಸು ಕೂಡ ಇರುತ್ತೆ. ಸೊ ನಾವು ವೆಜ್ ಮೀಲ್ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಮಾತ್ರ ಫುಡ್ಡು ತುಂಬ ಚೆನ್ನಾಗಿತ್ತು, ಬೆಸ್ಟ್ ಇತ್ತು. ಮತ್ತು ನೈಟ್ ವ್ಯೂ ಇದು. ಆ್ಯಕ್ಚುಲಿ ಇದು ಲೈಟ್ ಕಾಣ್ತಾ ಇರೋದು ಇನ್ನೊಂದು ಕೆಳಗಿನ ರೆಸಾರ್ಟಿಂದು, ಅಲ್ಲಿ ಇನ್ಫಿನಿಟಿ ಪೂಲ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ವಯನಾಡಲ್ಲಿ ಈ ಒಂದು ರೆಸಾರ್ಟ್ ಹತ್ತಿರ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು, ಅದರಲ್ಲೂ ಒಂದಿನದಲ್ಲಿ ನೀವೇನೆಲ್ಲ ಕವರ್ ಮಾಡ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ನನ್ನ ಆವಿಷ್ಕಾರ ಚಾನಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.